ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಟ್ರೈ ಕುಕಿಂಗ್ ವಿತ್ ಅಂಜು. ಇವತ್ತು ನಾನು ನಿಮಗೆ ಬಿಲ್ಟ್-ಇನ್ ಓವನ್ನಲ್ಲಿ ತಂದೂರಿ ಚಿಕನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಬಿಲ್ಟ್-ಇನ್ ಓವನ್ನನ್ನು ತಂದಿರ್ತೀವಿ, ಆದರೆ ಅದರಲ್ಲಿ ಏನನ್ನು ಮಾಡೋದು, ಹೇಗೆ ಮಾಡೋದು, ಓವನ್ನ ಹೇಗೆ ಸೆಟ್ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಅದಕ್ಕಾಗಿಯೇ ನಾನು ಬಿಲ್ಟ್-ಇನ್ ಓವನ್ಗಳಲ್ಲಿ ಈಸಿಯಾಗಿ ತಂದೂರಿ ಚಿಕನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿರುವಂಥ ಚಿಕನ್ ಲೆಗ್ ಪೀಸ್ಗಳನ್ನು ಹೀಗೆ ಆಳವಾಗಿ ಕಟ್ ಮಾಡಬೇಕು. ಈ ಎಲ್ಲ ಲೆಗ್ ಪೀಸ್ಗಳು ಸೇರಿ 1 kg ಹೀಗೆ ಡೀಪ್ ಕಟ್ ಮಾಡಿರುವಂಥ ಎಲ್ಲ ಲೆಗ್ ಪೀಸ್ಗಳನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ಇದಕ್ಕೆ 1.5 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಪೇಸ್ಟ್, 1.5 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 3 ಟೀ ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿರುವಂಥ ಚಿಕನ್ನ 1 ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಲು ಬಿಡಬೇಕು. ಹಾಗೆ ಇನ್ನೊಂದು ಬೌಲ್ನಲ್ಲಿ ತಂದೂರಿ ಮಸಾಲೆನ ರೆಡಿ ಮಾಡೋಣ. ಮೊದಲಿಗೆ 5 ರಿಂದ 6 ಟೀ ಸ್ಪೂನಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಈ ಮೊಸರಿನಿಂದ ಎಲ್ಲ ನೀರನ್ನು ಬಟ್ಟೆಯ ಸಹಾಯದಿಂದ ಸ್ಟ್ರೈನ್ ಮಾಡಿದ್ದೀನಿ. ಹಾಗೆಯೇ 4 ರಿಂದ 5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆಯೇ ಕೈಯಿಂದ ಕ್ರಷ್ ಮಾಡಿರುವಂಥ 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿನ ಆ್ಯಡ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ತಂದೂರಿ ಮಸಾಲೆನ ರೆಡಿ ಮಾಡಿದ್ದೀನಿ. ಈಗ ಈ ಮಸಾಲೆಗೆ ಮ್ಯಾರಿನೇಟ್ ಮಾಡಿರುವಂಥ ಲೆಗ್ ಪೀಸ್ಗಳನ್ನು ಒಂದೊಂದಾಗಿ ಹಾಕಿ ಈ ಮಸಾಲೆ ಲೆಗ್ ಪೀಸ್ನ ಒಳಗಡೆ ಹೋಗುವಂತೆ ಚೆನ್ನಾಗಿ ರಬ್ ಮಾಡಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 3 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲು ಇಡಬೇಕು, ಅಥವಾ ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ಲೆಗ್ ಪೀಸ್ಗಳು ಗ್ರಿಲ್ ಮಾಡಲು ರೆಡಿಯಾಗಿದೆ. ಹಾಗಾದರೆ ಓವನ್ನ ರೆಡಿ ಮಾಡೋಣ. ಈ ನಮ್ಮ ತಂದೂರಿ ಚಿಕನ್ ತಯಾರಿಸಲು ಓವನ್ನಲ್ಲಿರುವ ಗ್ರಿಲ್ ಫಂಕ್ಷನನ್ನು ಯೂಸ್ ಮಾಡಬೇಕು. ಮೊದಲಿಗೆ ಓವನ್ನ 240 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 ನಿಮಿಷಗಳ ಕಾಲ ಪ್ರೀಹೀಟ್ ಮಾಡಬೇಕು. ಪ್ರೀಹೀಟ್ ಮಾಡುವುದು ತುಂಬ ಅಗತ್ಯ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಈ ಸಮಯದಲ್ಲಿ ಓವನ್ನ ಮೆಟಲ್ ರ್ಯಾಕ್ನ ಮೇಲೆ ಚಿಕನ್ ಲೆಗ್ ಪೀಸ್ಗಳನ್ನು ಹೀಗೆ ಒಂದೊಂದಾಗಿ ಪ್ಲೇಸ್ ಮಾಡಬೇಕು. ಸಾಮಾನ್ಯವಾಗಿ ಚಿಕನ್ ಓವನ್ ಒಳಗಡೆ ಗ್ರಿಲ್ ಆಗಬೇಕಾದ್ರೆ ಚಿಕನ್ನಿಂದ ಎಣ್ಣೆ ಡ್ರಿಪ್ ಆಗುತ್ತೆ. ಇದನ್ನು ತಪ್ಪಿಸಲು ಓವನ್ ಒಳಗಡೆ ಈ ಥರ ಒಂದು ಟ್ರೇ ಇರುತ್ತೆ. ಆ ಟ್ರೇಗೆ ಫಾಯಿಲ್ ಪೇಪರ್ನ ಹಾಕಿ ಆ ಟ್ರೇನ ಓವನ್ನ ಕೆಳಗಡೆ ಭಾಗದಲ್ಲಿ ಇಡಬೇಕು. ಈಗ ಓವನ್ ಮತ್ತು ಚಿಕನ್ ಎರಡೂ ರೆಡಿಯಾಗಿದೆ. ಈಗ 12 ನಿಮಿಷಗಳ ಕಾಲ 240 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಓವನ್ನ ಸೆಟ್ ಮಾಡಿ ಓವನ್ನ ಮೇಲಿನ ಭಾಗದಲ್ಲಿ ಈ ಚಿಕನ್ ಲೆಗ್ ಪೀಸ್ಗಳನ್ನು ಗ್ರಿಲ್ ಮಾಡಲು ಬಿಡಬೇಕು. 12 ನಿಮಿಷ ಮುಗಿದಿದೆ. ಈಗ ಚಿಕನ್ನನ್ನು ಓವನ್ನಿಂದ ತೆಗೆಯಬೇಕು. ಚಿಕನ್ ಒಂದು ಕಡೆಯಲ್ಲಿ ಚೆನ್ನಾಗಿ ಗ್ರಿಲ್ ಆಗಿದೆ. ಈಗ ಇನ್ನೊಂದು ಕಡೆ ಗ್ರಿಲ್ ಆಗಲು ಲೆಗ್ ಪೀಸ್ಗಳನ್ನು ಒಂದೊಂದಾಗಿ ಫ್ಲಿಪ್ ಮಾಡ್ತಾ ಇದ್ದೀನಿ. ಡ್ರಿಪ್ ಆಗಿರುವ ಎಣ್ಣೆನ ನೀವಿಲ್ಲಿ ನೋಡ್ಬೋದು. ಈಗ ಇನ್ನೊಂದು ಸೈಡಲ್ಲಿ ಗ್ರಿಲ್ ಆಗಲು ಓವನ್ನ 10 ನಿಮಿಷಗಳ ಕಾಲ 240 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. 10 ನಿಮಿಷ ಮುಗಿದಿದೆ. ಲೆಗ್ ಪೀಸ್ಗಳು ಎರಡೂ ಕಡೆ ಚೆನ್ನಾಗಿ ಗ್ರಿಲ್ ಆಗಿ ಸರ್ವ್ ಮಾಡಲು ಸಿದ್ಧವಾಗಿದೆ. ವೀಕ್ಷಕರೇ, ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್, ಟೇಕ್ ಕೇರ್.